ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. HD ಕೋಟೆ ಅಲ್ಲಿಗೆ ಹೋಗಿದ್ದೆ, ನಮ್ಮೂರಿಗೆ ಹೋಗಿದ್ದೆ. ಸೊ ಯಾಕಂತಂದರೆ ನಾಳೆ ಕಾಳಿಕಾಂಬ ಜಾತ್ರೆ ಇತ್ತು, ಸೊ ಅದಕ್ಕೆ ಹೋಗಿದ್ದೆ. ಮನೆಗೆ ಹೋದಾಗಲೆಲ್ಲ ನಾನೇ ರಂಗೋಲಿ ಬಿಡೋದು. ಸಂಜೆ ಆಗಿತ್ತು, ಸೊ ಬೆಳಗ್ಗೆ ಎದ್ದು ಅಷ್ಟೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ನೈಟೇ ರಂಗೋಲಿ ಬಿಡ್ತಾ ಇದ್ದೆ. ಸೊ ನಂಗೆ ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ. ನಮ್ಮ ಮನೆಗೆ ಹೋದಾಗಲೆಲ್ಲ ನಾನೇ ರಂಗೋಲಿ ಹಾಕೋದು. ಹಾಗೆ ಸಂಜೆ ಆಗಿದ್ದರಿಂದ ಎಲ್ಲ ಕೆಲಸ ಆವಾಗಲೇ ಸ್ವಲ್ಪ ಮುಗಿಸಿದ್ದೆ. ಹಾಗೆ ಬೆಳಿಗ್ಗೆ ಆಯಿತು, ಎದ್ದ ತಕ್ಷಣವೇ ನಮ್ಮಮ್ಮ ಅಂಗಡಿಗೆ ಹೋಗಿದ್ದು ಬಾ ಅಂತ ಕಳಿಸ್ತಾಯಿದ್ರು. ಸೊ ಎಷ್ಟೇ ದೊಡ್ಡವರಾದರೂ ಕೂಡ ನಾನೇ ಅಂಗಡಿಗೆ ಹೋಗೋದು. ಇವರು ನಮ್ಮ ಮಾವ. ಸೊ ಬೆಳಿಗ್ಗೆ ಏನೋ ತೊಗೋಬೇಕಿತ್ತು, ಅದಕ್ಕೆ ಬಂದಿದ್ದೆ. ಫಸ್ಟ್ ಬೋನಿ ನಾನೇ ಮಾಡ್ತಿರೋದು ಗೈಸ್. ಸೊ ಹಾಗೆ ಟೀ ಮತ್ತು ಬಿಸಿನೀರನ್ನ ಮಡಗ್ತಾ ಇದ್ದೆ. ಸೊ ಬೆಳಿಗ್ಗೆ ಏನೂ ತಿನ್ಕೊಂಡು ಹೋಗಬಾರ್ದು, ಆದರೆ ನಾನು ಒಬ್ಳಿಗೋಸ್ಕರ ಮಾಡ್ಕೋತಾ ಇದ್ದೆ ಅಷ್ಟೇ. ನಮ್ಮಮ್ಮ ಆಲ್ರೆಡಿ ದೇವಸ್ಥಾನಕ್ಕಂತ ಹೋಗಿದ್ರು, ಪೂಜೆ ಎಲ್ಲ ಮಾಡಿ. ಹಾಗೆ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಸೊ ಒಳಗಡೆ ಹೋಗಬೇಕು ಇವಾಗ. ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನದಲ್ಲಿ. ಹೊರಗಡೆ ಆಗಲಿ ಒಳಗಡೆ ಆಗಲಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಏನಪ್ಪ ಅಂತ ಅಂದರೆ 5 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿಗೆ ಬಂದು ತಣ್ಣೀರು ಸ್ನಾನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ದೇವ್ರಿಗೆ ಕೈ ಮುಗಿದು ಆನಂತರ ಹೋಗ್ಬೋದು ಮನೆಗೆ. ಮತ್ತೆ ಬರ್ತಾರೆ ಹರಕೆ ತೀರ್ಸೋರು ಇದ್ದರೆ. ಹಾಗೆ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಬೆಳಗ್ಗೆನೇ ಫ್ರೆಶ್ ಇರುತ್ತೆ ಮೈಂಡು. ಹಾಗೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಸೊ ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ, ಹಾಗೆಯೇ ನಾನು ಮತ್ತು ನಮ್ಮ ಅಜ್ಜಿ. ಹಾಗೆ ದೇವಸ್ಥಾನದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆನಂತರ ಹೋದ್ವಿ. ಅಂದರೆ ತುಂಬಾ ಅಂದರೆ ಒಂದು 2 ಕಿಲೋಮೀಟರ್ಸ್ ಅಲ್ಲಿಂದನೇ ಕೂಡ ಮೆರವಣಿಗೆನ ಸ್ಟಾರ್ಟ್ ಮಾಡಿರ್ತಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಇದೇನು ಅಂತ. ಸೊ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ಇದೇ ರೀತಿಯಾಗಿ 2 ಕಿಲೋಮೀಟರಿಂದನೂ ಕೂಡ ಇದೇ ರೀತಿಯಾಗಿ ಮೆರವಣಿಗೆನ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಇಲ್ಲಿ ಏನೇನು ಇರುತ್ತೆ ಅಂತಂದರೆ DJ ಇರುತ್ತೆ. ತುಂಬಾ ಎಲ್ಲರೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ನಗಾರಿ ಇರುತ್ತೆ, ಹಾಗೆ ಕೇರಳ ಸ್ಟೈಲ್ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಹಾಗೆ ಕೇಳೋಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಆದರೆ ಇಲ್ಲಿ ಕಾಪಿರೈಟ್ಸ್ ಆಗುತ್ತೆ ಅಂತ ಹೇಳಿ DJ ಇರೋದ್ರಿಂದ ನಾನು ಮ್ಯೂಟ್ ಮಾಡಿದ್ದೀನಿ. ಹಾಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಏನಪ್ಪ ವಿಶೇಷ ಅಂತ ಹೇಳೋದಾದರೆ ಪ್ರತಿ ಮನೆಯಲ್ಲೂ ಕೂಡ ಮಜ್ಜಿಗೆ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು ಎಲ್ಲನೂ ಕೂಡ ಹೊರಗಡೆ ಇಟ್ಕೊಂಡು ಕೂತಿರ್ತಾರೆ. ಯಾಕಂತಂದರೆ ಅಷ್ಟು ಬಿಸಿಲಿರುತ್ತೆ. ಹಾಗಾಗಿ ತುಂಬ ಇಲ್ಲಿ ಮೆರವಣಿಗೆ ಮಾಡೋರಿಗೆ ತುಂಬಾ ಸುಸ್ತಾಗಿರುತ್ತೆ ಅಂತ ಹೇಳಿ, ಅಂದರೆ ಹೋಗೋ ಬರೋ ಜನಗಳಿಗೆಲ್ಲರೂ ಕೂಡ ಇವರು ಮನೆಯಲ್ಲೂ ಕೂಡ ಏನು ಮಾಡಿರ್ತಾರೆ ಅಂದರೆ ಆಚೆ ಜ್ಯೂಸು ಮತ್ತು ಮಜ್ಜಿಗೆಯನ್ನು ಕೂಡ ಅವರು ಕೊಡ್ತಾ ಇರ್ತಾರೆ. ಅಂದರೆ ಎಲ್ಲೂ ಸುಸ್ತಾಗಬಾರ್ದು, ಆಯಾಸ ಆಗಬಾರ್ದು ಅಂತ ಹೇಳಿ ಆ ರೀತಿಯಾಗಿ ಮಾಡ್ತಿರ್ತಾರೆ. ಹಾಗೆ ಇನ್ನೊಂದು ಕೂಡ ಇತ್ತು, ವೀರಗಾಸೆ ಕುಣಿತ. ಹಾಗೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪ್ರತಿಯೊಂದು ಫಂಕ್ಷನಲ್ಲಾಗಿರ್ಬೋದು, ಅಂದರೆ ಮದುವೆಲಾಗಿರ್ಬೋದು, ಹಬ್ಬಗಳಲ್ಲಾಗಿರ್ಬೋದು, ಹಾಗೆ ಜಾತ್ರೆಗಳಲ್ಲಾಗಿರ್ಬೋದು ವೀರಗಾಸೆ ಕುಣಿತ ಇದ್ದೇ ಇರುತ್ತೆ. ಹಾಗೆ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು. ಹಾಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು. ಹಾಗೆ ತುಂಬ ಹೊತ್ತು ಅಲ್ಲೇ ಕುತ್ಕೊಂಡು ಹಾಗೆ ನೋಡಿದ್ವಿ, ಚೆನ್ನಾಗಿತ್ತು ಡ್ಯಾನ್ಸು. ಹಾಗೆ ಡೋಲ್ ಸದ್ದಿಗೆ ತುಂಬಾ ಚೆನ್ನಾಗಿ ಎನರ್ಜೆಟಿಕ್ ಆಗಿ ಚೆನ್ನಾಗಿ ಮಾಡಿದ್ರು. ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡೇ ಇರ್ತೀರ. ವೀರಗಾಸೆ ಕುಣಿತ ಚೆನ್ನಾಗೂ ಇರುತ್ತೆ. ಹಾಗೆ ಕಾಲೇಜ್ಗಳಲ್ಲೂ ಕೂಡ ಮಾಡ್ತಿರ್ತಾರೆ. ತುಂಬಾ ಎನರ್ಜಿಯಾಗಿರುತ್ತೆ ವೀರಗಾಸೆ ಕುಣಿತ. ಹಾಗೆ ತುಂಬಾ ಚೆನ್ನಾಗಿ ಡೋಲ್ ಕೂಡ ಬಾರಿಸ್ತಾಯಿದ್ರು. ಹಾಗೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ವೀರಗಾಸೆ ಮುಗೀತು. ಹಾಗೆ ಇವರು ಮುಂದೆ ಪಾಸ್ ಆಗ್ತಾರೆ. ನೆಕ್ಸ್ಟು ಸತ್ಗೆಗಳನ್ನ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿರ್ತಾರೆ. ಹಾಗೆ ಚೆನ್ನಾಗಿ ಡ್ಯಾನ್ಸ್ನ ಮಾಡಿದ್ರು. ಹಾಗೆ ವೀರಗಾಸೆನೂ ಕೂಡ ತುಂಬ ಚೆನ್ನಾಗಿತ್ತು. ಏನಪ್ಪ ಅಂದರೆ ಇವರು ಬೆಳಗ್ಗೆನ ಬಂದು, ಅಂದರೆ ಊಟ ಏನು ಅಂದರೆ ಒಂದು ಲೋಟ ನೀರು ಕೂಡ ಕುಡ್ದಿರಲ್ಲ. ಹಾಗೆಯೇ ಬಂದು ಬಾಯಿ ಬೀಗ ಅಂತ ಹಾಕ್ಸ್ಕೊತಾರೆ. ಅಂದರೆ ಈ ಕಡೆ ಮತ್ತು ಈ ಕಡೆ ಜಾಯಿಂಟ್ ಆಗಿ ಬಾಯಿ ಬೀಗವನ್ನು ಹಾಕ್ಸ್ಕೊತಾರೆ. ಒಂದು ತೊಟ್ಟು ನೀರು ಕೂಡ ಕುಡ್ದಿರಲ್ಲ, ಊಟ ಕೂಡ ಮಾಡಿರಲ್ಲ, ಏನೂ ತಿಂದಿರಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಬಾಯಿ ಬೀಗವನ್ನು ಹಾಕ್ಸ್ಕೊತಾರೆ ಹರಕೆ ಇರೋರು. ಹಾಗೆ ನಮ್ಮಮ್ಮ ಕೂಡ ಬಂದಿದ್ದರು, ಹಾಗೆ ನಮ್ಮ ಅತ್ತೆ ಕೂಡ ಬಂದಿದ್ದರು. ಹಾಗೆ ಬಾಯಿ ಬೀಗವನ್ನು ಹಾಕ್ಸ್ಕೊಂಡು ಮುಂದೆ ಪಾಸಾದರು. ತುಂಬ ಜನ ಬಂದಿರಲಿಲ್ಲ.
ಇವಾಗೆಲ್ಲ ಸೇರ್ತಿದ್ದಾರೆ. ಯಾಕಂದರೆ ಊರಲ್ವ, ಅಂದರೆ ಜಾತ್ರೆ ಥರ ಅನ್ನಿಸ್ತಿರ್ಲಿಲ್ಲ ನನಗೆ, ಹಬ್ಬ ಥರ ಫೀಲ್ ಆಯಿತು. ಹಾಗೆ ಇದು ಫುಲ್ಲು ಊರೇನೆ. ತುಂಬಾ ಚೆನ್ನಾಗಿ ಮಾಡಿದರು ಅಲಂಕಾರವನ್ನು. ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಜನ ಬರ್ತಿದ್ದಾರೆ. ಯಾಕಂತಂದರೆ ಡ್ಯಾನ್ಸ್ ಕೂಡ ಇರುತ್ತೆ, DJ ಎಲ್ಲ ಇರುತ್ತೆ. ಹಾಗೆ ಎಲ್ಲರನ್ನೂ ಕೂಡ ಕರೆಸಿದ್ರು. ಹಾಗೆ ಎಲ್ಲ ನೈಟ್ ಆರ್ಕೆಸ್ಟ್ರಾ ಕೂಡ ಇರುತ್ತೆ. ಸೊ ಹಾಗಾಗಿ ಯಾರ್ಯಾರನ್ನ ಕೂಡ ಕರೆಸಿರ್ತಾರೆ. ಹಾಗೆ ದೇವಸ್ಥಾನದ ಒಳಗಡೆ ಬಂದ್ವಿ. ಹಾಗೆ ನಮ್ಮ ಅತ್ತೆ ಮಕ್ಕಳು ಕೂಡ ಬಂದಿದ್ದರು ಅಲ್ಲಿಗೆ. ಸೊ ಇವ್ರು ನಮ್ಮ ಅತ್ತೆ ಮಕ್ಕಳು. ಸೊ ಅವ್ರ ಪಾಪುಗೆ ಅಂತ ಹೇಳಿ ನಮ್ಮ ಚಿನ್ನುಗೆ ಏನೋ ಮಾಡಿಸ್ಬೇಕಿತ್ತು. ಅದಕ್ಕೆ ಬೆಲ್ಲ ಮತ್ತು ಅದನ್ನು ಅವನ್ನ ಕರ್ಕೊಂಬಂದಿದ್ರು. ಇವನೇ ನಮ್ಮ ಚಿನ್ನು ಮುದ್ದು. ಹಾಗೆ ಸತ್ಗೆಗಳನ್ನ ಒಳಗಡೆ ತರ್ತಾರೆ. ಹಾಗೆ 3 ರೌಂಡು ಪ್ರದಕ್ಷಿಣೆ ಕೂಡ ಹಾಕ್ತಾರೆ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೋಡೋಕ್ಕೆ ಎರಡು ಕಾಣಿಸಲ್ಲ ಅಂತಲೇ ಹೇಳ್ಬೋದು. ಹಾಗೆ ದೇವ್ರನ್ನ ಕೂಡ ಮೆರವಣಿಗೆಯನ್ನು ಮಾಡಿಸಿದ್ರು. ಹಾಗೇನೇ ಏನಪ್ಪ ಅಂತ ಹೇಳೋದಾದರೆ, ಚಿಕ್ಕವರಿದ್ದಾಗ ಜಾತ್ರೆ ಅಂದರೆ ತುಂಬಾ ಖುಷಿ ಇರುತ್ತೆ. ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಜಾತ್ರೆ ಅಂತ ಹೇಳೋದಾದರೆ ಏನೋ ಒಂಥರ ಖುಷಿ, ಹೋಗ್ತೀವಿ ಹಾಗೆ ಅಂತ. ಇವಾಗೇನು ಅಷ್ಟೇನು ಖುಷಿನೇ ಅನಿಸಲ್ಲ, ಆದ್ರೂ ಸ್ವಲ್ಪ ಖುಷಿ ಅನಿಸುತ್ತೆ ಅಷ್ಟೇ. ಆದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಷ್ಟು ಖುಷಿ ಇವಾಗಂತ ಆ ರೀತಿ ಏನು ಅನಿಸಲ್ಲ. ಒಂದು ರೀತಿಲಿ ಹೇಳ್ಬೇಕು ಅಂದರೆ ಇಷ್ಟನೇ ಜಾತ್ರೆ ಅಂದರೆ. ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕಾದ್ರೂ ದೇವ್ರನ್ನ ನೋಡೋಕ್ಕಾದ್ರೂ ನಾನು ಹೋಗ್ತೀನಿ. ನನಗಂತೂ ತುಂಬಾ ಖುಷಿಯಾಗುತ್ತೆ ಹೋಗೋಕ್ಕೆ. ಮಿಸ್ ಮಾಡಲ್ಲ. ಯಾವುದೇ ಒಂದು ಜಾತ್ರೆ ಆದರೂ ಕೂಡ ಹೋಗ್ತೀನಿ ಹಾಗೆ ಇವಾಗೇನು ರಶ್ ಇರೋದ್ರಿಂದ ನಾವೇನು ಹೋಗಲಿಲ್ಲ, ಇಲ್ಲೇ ನಿಂತ್ಕೊಂಡು ಕೈ ಮುಗಿದ್ವಿ. ಸೊ ತುಂಬಾ ರಶ್ ಇತ್ತು. ಹಾಗೆ ಅಮ್ಮ ಎಲ್ಲ ಕೂಡ ರಿಲೇಷನ್ ಎಲ್ಲರೂ ಕೂಡ ದೇವ್ರಿಗೆ ಪೂಜೆ ಮಾಡೋದ ಅಂತ ಹೇಳಿ ಹೋಗಿದ್ರು. ಸೊ ನಾನು ಕೂಡ ಹೋಗಿದ್ದೆ. ತುಂಬ ರಶ್ ಇತ್ತು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅಮ್ಮ ಎಲ್ಲ ಅತ್ತೆ ಎಲ್ಲ ಬಂದ್ವಿ, ಅಜ್ಜಿ ಎಲ್ಲ. ಹಾಗೆ ಅತ್ತೆನೂ ಕೂಡ ಬಂದಿದ್ದರು. ಎಲ್ಲರೂ ಕೂಡ ಒಂದು ಕಡೆ ಸೇರಿದ್ವಿ ಪೂಜೆ ಎಲ್ಲ ಮುಗಿಸಿ. ಹಾಗೆ ಪಾಪುಗೆ ಹರಕೆ ಇತ್ತು ಅಂತ ಹೇಳಿ ಇಲ್ಲಿ ಹರಕೆ ತೀರಿಸ್ತಿದ್ದಾರೆ ಅತ್ತೆ. ಇವನೇ ನಮ್ಮ ಪಾಪು. ಜಾತ್ರೆಗೆ ಬಂದ್ಬಿಟ್ಟು ಹಾಗೆ ಹೋದರೆ ಚೆನ್ನಾಗಿರಲ್ಲ. ಹಾಗೆ ಜಾತ್ರೆಯಲ್ಲಿ ತಿಂಡಿ ತಗೊಂಡು ಹೋಗ್ದೇ ಚೆನ್ನಾಗಿರಲ್ಲ ಅಂತ ಅನ್ಕೋತೀನಿ. ಹಾಗೆ ನಮ್ಮಮ್ಮ ಎಲ್ಲರೂ ಕೂಡ ತಿಂಡಿಯನ್ನು ತಗೋತಾಯಿದ್ರು. ಹಾಗೆ ನನ್ನ ಫ್ರೆಂಡ್, ಇವಳು ಡಿಗ್ರಿ ಫ್ರೆಂಡು ಪ್ರೀತಿ ಅಂತ, ಜೊತೆಗೆ ಹಾಸ್ಟೆಲಲ್ಲಿ ಓದ್ತಾ ಇದ್ವಿ. ಹಾಗೆ ಬಂದಿದ್ಲು, ಅವಳು ಕೂಡ ಮಾತಾಡಿಸ್ದ್ವಿ. ಹಾಗೆ ಮನೆಗೆ ಹೊರಡೋ ಸಮಯ ಆಯಿತು. ಜಾಗ ಇಲ್ಲ ಅಂದರೂ ಕೂಡ ಎಲ್ಲರೂ ತೊಡೆ ಮೇಲೆ ಕುತ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಕೂಡ ಹೊರಟ್ವಿ ಮನೆಗೆ. ಸೊ ಟೈಮ್ ಆಗಿತ್ತು, ಮಧ್ಯಾಹ್ನ ಆಗಿತ್ತು. ಸೊ ಎಲ್ಲರೂ ಕೂಡ ಹೊರಟ್ವಿ ಮನೆಗೆ. ಜಾಗ ಇರಲಿಲ್ಲ, ಆದರೂ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಹೋದ್ವಿ ಮನೆಗೆ. ಹಾಗೆ ಇವಳು ನನ್ನ ಫ್ರೆಂಡು, ರೋಜಾ ಮಗಳು. ಫ್ರೆಂಡು ಅನ್ನೋದಕ್ಕಿಂತ ರಿಲೇಷನ್ನು ಕೂಡ ಹೌದು. ಹಾಗೆ ಇವಳು ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ. ನನ್ನ ಜೊತೆ ಮಾತಾಡು ಅಂತ ಹೇಳಿ ಕೀಟ್ಲೆ ಕೊಡ್ತಿದ್ದೆ, ಆದರೂ ಇವಳು ನನ್ನ ಜೊತೆ ಮಾತಾಡಲಿಲ್ಲ ಗೈಸ್. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಸುಮ್ಮನೆ ಆಗಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್.